ಇನ್ನು ಸಂತ್ರಸ್ತ ಯುವತಿ ಕೂಡ ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಕಾಮಿಡಿ ಕಿಲಾಡಿ ನಟ ಮಡೆನೂರು ಮನು ವಿರುದ್ಧ ಈಗ ರೇಪ್ ಕೇಸ್ ಏನಿದೆ, ವಿಚಾರದಲ್ಲಿ ನನ್ನ ವಿರುದ್ಧ ದೂರು ನೀಡಲು ಚಿತಾವಣೆ. ನನ್ನ ವಿರುದ್ಧ ದೂರು ನೀಡೋಕೆ ಚಿತಾವಣೆ. ಇಬ್ಬರು ಸ್ಟಾರ್ಗಳು, ಒಬ್ಬಳು ಡಾನ್ನ ಕೈವಾಡ ಆರೋಪ ಅನ್ನುವಂಥದ್ದು. ಮನು ಆರೋಪಕ್ಕೆ ಸಂತ್ರಸ್ತ ಸಹನಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಇಡೀ ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತೆ. ಏನು ಹೇಳಿದ್ದಾರೆ ನೋಡಿ. ನಾನೇ ಅವನಿಗೆ ಸಾಕಷ್ಟು ಲಕ್ಷ ಖರ್ಚು ಇದೇ ಸಿನಿಮಾಗೋಸ್ಕರ ಅವನು ಈ ಸಿನಿಮಾ ಒಪ್ಕೊಂಡಾಗ ಅವನು ಯಾವುದೇ ರಿಯಾಲಿಟಿ ಶೋ ಮಾಡೋಂಗಿರಲಿಲ್ಲ, ಆಮೇಲೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಂಗಿರಲಿಲ್ಲ ಅಂತ ಅವ್ನು ನನಗೆ ಹೇಳಿದ್ದು. ಹೋಗಂಗಿಲ್ಲ ಆ ಥರ ಹೇಳಿದ್ದಾರೆ ಅಂತ. ಆವಾಗ ಅವನು ಏನೂ ದುಡಿತಿಲ್ವಲ್ಲ ಅಂತ ನಾನು ದುಡ್ದು ಎಲ್ಲ ಹಣನೂ ಅವ್ನು ಖರ್ಚು ಮಾಡಿದ್ದೀನಿ. ಅವ್ನು ಪ್ರೋಟೀನ್ ತೊಗೊಟ್ಟಿದ್ದೀನಿ, ಸಪ್ಲಿಮೆಂಟ್ರಿ ತೊಗೊಟ್ಟಿದ್ದೀನಿ, ತುಂಬ ಹಣನ ಖರ್ಚು ಮಾಡಿದ್ದೀನಿ. ಅಷ್ಟು ನಿಮಗೆ ಅಂದರೆ ಪರಿಚಯ ಆಗಿದ್ದು ಹೇಗೆ? ಮಡೆನೂರು ಮನು ಅವರು ನಿಮಗೆ, ನಿಮ್ಮ ಮತ್ತು ಅವ್ರ ಪರಿಚಯ ಆಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಅದು? ಅದು 2018 ಒಂದು ವೇದಿಕೆಯಲ್ಲಿ ಇಬ್ಬರು ಪರಿಚಯ. ಅಲ್ಲಿವರೆಗೂ ನನಗೆ ಅವನು ಯಾರು ಗೊತ್ತಿಲ್ಲ, ಅವ್ನು ನನಗೆ ಯಾರು ಗೊತ್ತಿಲ್ಲ. ಒಂದೇ ಒಂದು ರಿಯಾಲಿಟಿ ಶೋನಲ್ಲಿ ನಾವು ಪರಿಚಯ ಆಗಿದ್ದು. ಅದಾದಮೇಲೆ ನಮ್ಮಿಬ್ಬರು ಸ್ನೇಹ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ ಅವ್ನು ರಾತ್ರಿ ಎಲ್ಲಾದರೂ ಸರಿ ಕಾರ್ಯಕ್ರಮ, ಅಷ್ಟು ಧೈರ್ಯ. ಮತ್ತು ಇನ್ನೊಂದು ಧೈರ್ಯ ನನಗೆ ಅವನ ಮೇಲೆ ಯಾಕಿತ್ತು ಅಂದರೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ, ಮುದ್ದಾಗಿರೋ ಒಂದು ಮಗಳಿದ್ದಾಳೆ. ಸೊ ಈ ಥರ ಇರೋನು ಯಾಕೆ ಕೆಟ್ಟದಾಗ ಆ ಒಂದು ಮೈಂಡ್ಸೆಟ್ಟು ನನಗೆ. ಆ ಒಂದು ಮೈಂಡ್ಸೆಟ್ಟಲ್ಲಿ ಅವನ ಮೇಲೆ ಅಷ್ಟು ಧೈರ್ಯವಾಗಿ ಓಡಾಡ್ತಿದ್ದೆ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ ಬೆಸ್ಟ್ ಫ್ರೆಂಡ್ ಆಗಿದ್ದವನು ನನಗೆ ಅಪ್ಪ ಅಮ್ಮ ಇಲ್ಲ, ಇವಳಿಗೆ ಏನು ಮಾಡಿದ್ರು ಯಾರೂ ಕೇಳಲ್ಲ. ಮತ್ತು ನನ್ನ ಜೊತೆಗಿರೋ ಯಾವ ಸ್ನೇಹಿತರಾದರೂ ಕೇಳಿ ನೋಡಿ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ. ಇನ್ನು ನಂಗೆ ಅವರೇ ಕಾಟ ಕೊಟ್ಟರು ಸಹಿಸ್ಕೊ ಸುಮ್ಮನೆ ಆಗ್ಬಿಡ್ತೀನಿ. ನೋಡಿದ್ರೆ ಇವಳು ದಪ್ಪ ಇದ್ದಾಳೆ, ಬಜಾರಿ ಅಂತ ನೋಡಿದವ್ರು ಅನ್ಕೋಬೋದು ಅಷ್ಟೇ. ನಾನು ಹೆಂಗಿರ್ತೀನಿ, ನನ್ನ ಫ್ರೆಂಡ್ ಸರ್ಕಲ್ ಹೆಂಗಿರ್ತೀನಿ ಅಂತ ನೀವು ಅವ್ರನ್ನೇ ಕೇಳಿ ನೋಡಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ನೀವು ಒಂದಷ್ಟು ಜನ ವಿಚಾರಿಸಿ ಗೊತ್ತಾಗುತ್ತೆ ನಾನು ಹೆಂಗಿರ್ತೀನಿ ಅಂತ ಅಂದ್ಬಿಟ್ಟು. ಮೊದಲು ಅಂದರೆ ನಿಮ್ಮ ಅವರ ಸ್ನೇಹ ಹೇಗಿತ್ತು? ನೀವು ಅವರು ಪ್ರೀತಿ ಮಾಡ್ತಾ ಇದ್ರಾ ಹೇಗೆ ಅಂತ? ಸರ್ ಪ್ರೀತಿ ಎಲ್ಲಿಂದ ಬರೋದು ಸರ್? ಅವ್ನಿಗಾಗಲೇ ಮದುವೆ ಆಗಿ ಮಗು ಇದೆ. ನನಗೆ ಹಿಂಗೆ ಸರ್ ಪ್ರೀತಿ ಹುಟ್ಟುತ್ತೆ ಅವನ ಮೇಲೆ? ನಂಗೆ ಆ ಯೋಚನೆ ಕೂಡ ಇಲ್ಲ. ನನಗೇನು ಹಣೆ ಬರ ಇದೆ? ಮದುವೆ ಆಗಿರೋನ್ನ ಲವ್ ಮಾಡೋಕ್ಕೆ ನನಗೇನು ಸರ್ ಹಣೆ ಬರ ಇದೆ? ನನಗೆ ಆಲ್ರೆಡಿ ಒಬ್ಬರು ಮದುವೆ ಆಗೋರು ಇದ್ದರು. ಅದು ಅವನು ಭಾಳ ಕೊಡ್ತೀನಿ ಆ ಥರದ್ದೆಲ್ಲ ಹೇಳಿದರು. ಅದೆಲ್ಲ ಗೊತ್ತಿದ್ದು ಅವ್ರ ಮುಂದೆನೇ ಅವ್ನು ಈ ಥರ ಎಲ್ಲ ನಡ್ಕೊಂಡಾಗ ನನ್ನ ಎಲ್ಲ ವಿಷಯಗಳ್ನು ಅವ್ರಿಗೆ ಹೇಳಿ ನನ್ನ ಫ್ಯೂಚರೇ ಇಲ್ದಂಗೆ ಹಾಳು ಮಾಡಿದ್ದಾನೆ. ಅದೇಂಗೆ ಸರ್ ನಾನು ಅವನ್ನ ಲವ್ ಮಾಡೋಕ್ಕಾಗುತ್ತೆ? ಅತ್ಯಾಚಾರ ಮಾಡಿದ್ದು ಫಸ್ಟ್ದಾಗ ಅತ್ಯಾಚಾರ ಮಾಡಿ ನನ್ನ ಬೆಸ್ಟ್ ಫ್ರೆಂಡ್ ಅವನು ಯಾವನೋ ಹೊರಗಡೆಯಿಂದ ಬಂದು ಏನಾದರೂ ಮಾಡ್ದ ಅಂತ ಅಂದರೆ ಅವ್ನು ಫುಲ್ಲು ರೆಬಲ್ಲಾಗಿ ನಾವು ಹೋಗ್ಬಿಟ್ಟು ಇವ್ನು ಹಿಂಗೆ ಮಾಡ್ದ ಅಂತ ಅಂದ್ಬಿಟ್ಟು ಕ್ಲಾಸ್ ತೊಗೊಂಡು ಅವ್ನಿಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಒದ್ದು ಒಳಗಡೆ ಹಾಕಿಸ್ಬಿಡ್ಬೋದಾಗಿತ್ತು. ಆದರೆ ಇವನು ಬೆಸ್ಟ್ ಫ್ರೆಂಡ್. ಅಷ್ಟು ವರ್ಷ ಜರ್ನಿ ಮಾಡಿದ್ದೀವಿ. ಅಷ್ಟು ವರ್ಷ ಜರ್ನಿ ಮಾಡಿದ್ಮೇಲೆ ನೀನು ಫಸ್ಟ್ ಆಫ್ ಆಲ್ ನೀನು ನನ್ನ ನೋಡಿದ ಕೆಟ್ಟದಾಗ ಅದೇ ತಪ್ಪು. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಏನು ಕಾರ್ಯಕ್ರಮದ ಹಣ ಕೊಡೋಕ್ಕಂತ ಬಂದು ನೀನು ಅತ್ಯಾಚಾರ ಮಾಡಿದ್ದೇ ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು. ಅದು ಹೆಂಗೆ ಯೋಚನೆ ಮಾಡ್ತೀಯ ಜೊತೆಲಿರೋಣ ನೀನು? ಆ ಒಂದು ಶಾಕು. ನಾನು ಏನು ಮಾಡಬೇಕು? ಇವಂಗೆ ಆಲ್ರೆಡಿ ಮದುವೆಯಾಗಿ ಮಗಳಿದ್ದಾಳೆ. ಇವಾಗ ನಾನು ಈಗ ಇಷ್ಟು ನೋವುಗಳು ತಡ್ಕೊಳಕ್ಕಾಗದೆ ಬ್ಲಾಸ್ಟ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದೆ ಹೊರತು ಆ ಒಂದು ಟೈಮಲ್ಲಿ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಯಾರಿಗೆ ಹೇಳ್ಕೋಬೇಕು? ಇದು ನಾನು ಕಂಪ್ಲೇಂಟ್ ಕೊಡಬೇಕಾ? ದೊಡ್ಡವ್ರಿಗೆ ಹೇಳಬೇಕಾ? ಏನು ಮಾಡಬೇಕು? ಸುಮ್ಮನೆ ಆಗ್ಬಿಡ್ಬೇಕಾ? ಆ ಒಂದು ಕನ್ಫ್ಯೂಷನಲ್ಲಿದ್ದಾಗ ಇವಳೇನಾದರೂ ಮಾಡಿಬಿಡ್ತಾಳೆ ಅನ್ನೋ ಅವನು ಒಂದು ಇಂಟೆನ್ಷನಲ್ಲಿ ಮನೆಗೆ ಬಂದು ಒಂದು ಬಲವಂತ ಕಣ್ಣು ಮುಚ್ಕೊಂಡು ಒಂದು ಸರ್ಪ್ರೈಸ್ ಕೊಡ್ತೀನಿ. ನಾನು ಸರ್ಪ್ರೈಸ್ ಅಂತ ನಿನಗೆ ಹೆಲ್ಪ್ ಆಗಂಥದ್ದು, ನಿನಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ. ನಾನೇನೋ ಕೊಡ್ತಾನೇನೋ ಅಂತ ನಾನು ಅಂದ್ಕೊಂಡೆ. ಕಣ್ಣು ಮುಚ್ಕೊಂಡ್ಬಿಟ್ಟು ತಾಳಿ ಕಟ್ಬಿಟ್ಟ ಇಮಿಡಿಯೇಟು. ಸೊ ಏನಾಗಿದೆ ಅವರಿಬ್ಬರ ನಡುವೆ, ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯಾವ ರೀತಿಯಾಗಿ ರಿಲೇಷನ್ಶಿಪ್ ಇತ್ತು, ಇವೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಬೇಕು. ಬಟ್ ಅತ್ಯಾಚಾರವಂಥ ವಿಚಾರ ಈಗ ಹೇಳಿದ್ದಾರೆ, ಅದು ಕೂಡ ತನಿಖೆ ಆಗತ್ತೆ ನೋಡೋಣ.